ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಆಧ್ಯಾತ್ಮ ಚಿಂತನದ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಒಂದು ಅಪೂರ್ವವಾದ ಷಷ್ಠಿಯ ಬಗ್ಗೆ ನಾವು ಕೇಳಲಿಕ್ಕಿದ್ದೀವಿ. ನಮ್ಗೆ ಹೆಸರು ಹೇಳೋದು ಕೂಡಲೇ ಗೊತ್ತಾಗ್ಬಿಡುತ್ತೆ, ಇವತ್ತೇನೇನು ಮಾಡಬೇಕು ನಮ್ಮ ತಲೆಗೆ ಬರುತ್ತೆ. ಅದೇ ಯಾಕೆ ಮಾಡಬೇಕು, ಏನಕ್ಕೆ ಮಾಡಬೇಕು, ಇದ್ರಿಂದ ನಮಗೇನು ಲಾಭ ಅದು ಗೊತ್ತಿಲ್ಲ ಸರಿಯಾಗಿ. ಅದನ್ನು ತಿಳ್ಕೊಳ್ಳೋದು ತುಂಬ ವಿಷಯ ಇದೆ. ಹಾಗಾದ್ರೆ ಯಾವ ಷಷ್ಠಿ? ಸುಬ್ರಹ್ಮಣ್ಯ ಷಷ್ಠಿ. ಇದನ್ನೇ ಚಂಪಾ ಷಷ್ಠಿ, ಸುಬ್ರಾಯನ ಷಷ್ಠಿ, ನಾಗ ಷಷ್ಠಿ ಅಂತ ಅನೇಕ ಹೆಸರುಗಳಿಂದ ಕರೆಯೋದಿದೆ. ಹಾಗಾದ್ರೆ ಈ ಸುಬ್ರಹ್ಮಣ್ಯ ಷಷ್ಠಿಗೆ ಅಷ್ಟೊಂದು ಮಹತ್ವ ಯಾಕೆ? ನೀವು ನಾಗದೋಷ ಅಂತ ಯಾರ್ಯಾರಿಗಿದೆ, ಯಾರಿಗಿರಲ್ಲ ಅಂತ ಕೇಳಬೇಕು. ಎಲ್ರಿಗೂ ಜಾತಕದಲ್ಲಿ ಇರುತ್ತೆ ಏನೋ ಒಂದು ನಾಗದೋಷ. ಸುಬ್ರಹ್ಮಣ್ಯನ ಆರಾಧನೆ ಮಾಡಿದರೆ ಮಾತ್ರ ಪರಿಹಾರ ಆಗೋದು. ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ, ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ, ಸುಬ್ರಹ್ಮಣ್ಯನ ಅನುಗ್ರಹ ಇಲ್ಲದೇನೆ ನಾಗದೋಷ ಪರಿಹಾರ ಆಗಲ್ಲ. ಅದೇನು ಅಂಥ ಸಂಬಂಧ? ಅದು ಕೂಡ ಈ ಸ್ಕಂದ ಷಷ್ಠಿ ಅಂತ ಕರೆಯುವಂಥ ಈ ಸುಬ್ರಹ್ಮಣ್ಯ ಷಷ್ಠಿ ದಿವಸ ಎಷ್ಟು ನೀವು ಸುಬ್ರಹ್ಮಣ್ಯನ ಆರಾಧನೆ ಮಾಡ್ತೀರೋ ಅಷ್ಟು ಒಳ್ಳೆಯದಾಗತ್ತೆ, ಆ ಎಲ್ಲ ದೋಷ ಪರಿಹಾರ ಆಗುತ್ತೆ. ಇದು ನಮಗೆ ಗೊತ್ತಿರೋ ವಿಷಯ. ಆದರೆ ಯಾಕೆ ಅಷ್ಟೊಂದು ಮಹತ್ವ ಈ ದಿವಸಕ್ಕೆ? ಮತ್ತು ನಾವು ಏನು ಮಾಡಬೇಕಿದ್ದ ದಿವಸ ನಮ್ಮ ಎಲ್ಲ ದೋಷಗಳನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ? ಅದು ಮದುವೆ ಆಗದೆ ಇರೋರು ಮದುವೆ ಆಗಬೇಕು ಅಂದರೆ ನಾಗದೋಷ ಪರಿಹಾರ ಆಗಬೇಕು. ಸಂತಾನ ಆಗಬೇಕು, ಇನ್ನೂ ಆಗಿಲ್ಲ ಅಂದರೆ ಅಂಥವರು ನಾಗದೋಷ ಪರಿಹಾರ ಮಾಡ್ಕೊಳ್ಬೇಕು. ಅಥವಾ ಇನ್ನೇನೋ ಮನೆಗಳಲ್ಲಿ ತುಂಬ ಸಮಸ್ಯೆ ಇದೆ, ಯಾವ ಕೆಲಸ ಕೈ ಹಾಕಿದ್ರೂ ತೊಂದರೆ ಆಗ್ತಾ ಇದೆ, ಸರಿ ಆಗ್ತಾ ಇಲ್ಲ, ದೃಷ್ಟಿ ಬೀಳ್ತಾ ಇದೆ, ದೃಷ್ಟಿ ಪರಿಹಾರ ಆಗಬೇಕು, ಅದಕ್ಕೂ ನಾಗದೋಷ ಇರುತ್ತೆ, ನಾಗಗಳ ಅನುಗ್ರಹ ಬೇಕು. ಹಾಗಾದ್ರೆ ಈ ನಾಗಗಳ ಅನುಗ್ರಹ ಪಡಿಬೇಕು ಅಂದ್ರೆ ಏನು? ಸ್ಕಂದ ಷಷ್ಠಿ, ಸುಬ್ರಹ್ಮಣ್ಯ ಷಷ್ಠಿ ದಿವಸ ನೀವು ಎಷ್ಟು ಬ್ರಹ್ಮಚಾರಿಗಳ ಆರಾಧನೆ ಮಾಡ್ತೀರೋ ಅಷ್ಟು ಪುಣ್ಯ. ಅಂದರೆ ನೀವು ನೋಡ್ಬೋದು, ದೇವಸ್ಥಾನದೆಲ್ಲ ಹೋದಾಗ ಅವತ್ತು ತುಂಬ ರಶ್ ಇರುತ್ತೆ. ಏನು ಚಿಕ್ಕ ಚಿಕ್ಕ ಒಟುಗಳು ಶಿಖೆಯನ್ನು ಬಿಟ್ಕೊಂಡು ದಡ 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 ದೇವಸ್ಥಾನಕ್ಕೆ ಓಡ್ತಾ ಇರ್ತವೆ. ಯಾಕೆ? ಎಲ್ಲರೂ ಆ ಚಿಕ್ಕ ವಟುಗಳಿಗೆ ವಾಮನ ನೆನಪಿಸ್ಕೊಳ್ಬೇಕು. ಅವತ್ತು ವಾಮನನ ದರ್ಶನ ತುಂಬ ಆಗುತ್ತೆ. ಅಂದರೆ ಆಗ ತಾನೇ ಉಪನಯನ ಅಥವಾ ಮುಂಜೆಯನ್ನ ಯಾರು ಮಾಡಿಸ್ಕೊಂಡಿರ್ತಾರಂತ ಚಿಕ್ಕ ಚಿಕ್ಕ ಮಕ್ಕಳಿಗೆ ಎಷ್ಟು ನೀವು ತೃಪ್ತಿ ಪಡಿಸ್ತೀರೋ ಅಷ್ಟು ಸುಬ್ರಹ್ಮಣ್ಯನಿಗೆ ತೃಪ್ತಿ ಅಂತೆ. ಹಾಗಾಗಿ ಆ ವಟುಗಳ ತೃಪ್ತಿ ತುಂಬ ಮುಖ್ಯ. ಅದರಲ್ಲಿ ಎಷ್ಟು ವಟುಗಳನ್ನು ಕರಿಬೇಕು? ಕೆಲವ್ರ ಮನೆಯಲ್ಲಂತೂ ಒಂದು ಬಸ್ಸನ್ನೇ ಕಳಿಸ್ಬಿಡ್ತಾರೆ, ಒಂದು ಬಸ್ ಗಟ್ಟಲೆ ಪೂರ್ತಿ ವಟುಗಳನ್ನು ಕರೆಸಿ ಆರಾಧನೆಯನ್ನು ಮಾಡ್ತಾರೆ. ಎಷ್ಟು ಜಾಸ್ತಿ ವಟುಗಳನ್ನು ಆರಾಧನೆ ಮಾಡ್ತೀವೋ ಅಷ್ಟು ಪುಣ್ಯ ಫಲ ಇದೆ. ಆದರೆ ಇದರ ಹಿನ್ನೆಲೆಯಲ್ಲಿ ತಿಳಿಯೋ ವಿಷಯಗಳಿದೆ, ಅದನ್ನು ಒಂದೊಂದೇ ನಾವು ತಿಳಿತಾ ಹೋಗೋಣ. ಮೊದಲನೇದಾಗಿ ಸುಬ್ರಹ್ಮಣ್ಯ ಹುಟ್ಟಿದ ಹೇಗೆ, ಅವನು ಎಂಥ ಕೆಲಸ ಮಾಡ್ದ ಅನ್ನೋದನ್ನ ನಾವು ಮೊದಲನೇದಾಗಿ ತಿಳಿಬೇಕು. ಒಂದು ದಿವಸ ಪಾರ್ವತಿ ಮತ್ತು ಶಿವ ಇಬ್ಬರು ಕೂಡ ಅವ್ರ ದಂಪತಿಗಳು ಗಂಡ ಹೆಂಡತಿ ವಿಹಾರ ಮಾಡ್ತಾ ಇದ್ರು, ಏಕಾಂತದಲ್ಲಿದ್ದರು. ಅಷ್ಟೊತ್ತಿಗೆ ಮಧ್ಯಕ್ಕೊಬ್ಬ ಬಂದ, ನೋಡ್ಬಿಟ್ಟ. ಯಾರು ಬಂದಿದ್ದು? ಅಗ್ನಿದೇವರು ಬಂದರು. ಅಲ್ಲ, ಯಾಕೆ ಅಗ್ನಿದೇವರು ಬರಬೇಕು? ಅಲ್ಲಿ ದಂಪತಿಗಳು ವಿಹಾರ ಮಾಡ್ತಾ ಇದ್ದಾರೆ. ಆದರೆ ಅವರು ಗೊತ್ತಿರಲಿಲ್ಲ, ಅವ್ರಿಗೇನಾಗಿತ್ತು, ಒಂದು ಪಾರಿವಾಳ ರೂಪ ತಗೊಂಡ್ಬಿಟ್ಟಿದ್ದಾರೆ ಅಗ್ನಿದೇವರು. ಪಾರಿವಾಳ ಹಾರ್ಕೊಂಡು ಬಂತು, ಗೊತ್ತಾಗಲಿಲ್ಲ, ಅಜ್ಞಾನ. ಎಲ್ಲ ಜನ್ಮದಲ್ಲಿ ಜ್ಞಾನ ಇರಲ್ಲ, ಅದು ಬೇರೆ ಪಕ್ಷಿ ಜನ್ಮ ತಗೊಂಡಿದ್ದಾರೆ. ಸಡನ್ ಆಗಿ ಬಂದ್ಬಿಟ್ಟು ನೋಡಿದ್ರೆ ಪಾರ್ವತಿಗೆ ನಾಚಿಕೆ ಆಗೋಯ್ತು. ಯಾಕೆ? ಗಂಡನ ಜೊತೆ ವಿಹಾರ ಮಾಡ್ತಾ ಇದ್ದಾಳೆ. ಅಯ್ಯಯ್ಯೋ, ಎಂಥ ಸಂದರ್ಭ ಬಂತು, ನಮ್ಮನ್ನು ನೋಡ್ಬಿಟ್ರಲ್ಲ ಒಬ್ರು ಅಂತ. ಅಷ್ಟೊತ್ತಿಗೇನಾಯ್ತು, ರುದ್ರದೇವರಿಗೆ ಸಿಟ್ಟು ಬಂತು. ಯಾಕೆ ಈ ಪಾರಿವಾಳ ಬಂತು? ತುಂಬ ಸಿಟ್ಟು ಬಂದಿದೆ. ಅವರ ವೀರ್ಯ ಏನಿತ್ತು ಅದು ಆಕಾಶಕ್ಕೆ ಹಾರ್ತು ಆ ಕೋಪದಿಂದ. ತಕ್ಷಣ ಆ ವೀರ್ಯವನ್ನು ಧರಿಸ್ಬೇಕಲ್ಲ, ಅದು ಧರಿಸದೇ ಇದ್ರೆ ಇಡೀ ಜಗತ್ತನ್ನು ಸುಟ್ಟಾಕ್ಬಿಡತ್ತೆ. ಯಾಕೆಂದ್ರೆ ಅದು ಕೋಪದಿಂದ ಆ ವೀರ್ಯ ಹೊರಗೆ ಬಂದಿರೋದು ಆಕಾಶದಲ್ಲಿ. ಅದು ಎಲ್ಲಿ ತಾಕತ್ತೋ ಏನಾಗತ್ತೋ ಗೊತ್ತಿಲ್ಲ, ಇಡೀ ಜಗತ್ತನ್ನೇ ಸುಡುವಂಥ ಶಕ್ತಿ ಅದಕ್ಕಿರುತ್ತೆ. ಸರಿ, ಧರಿಸ್ಬೇಕು ಬೇಗ, ಅದು ಭೂಮಿ ಮೇಲೆ ಬೀಳಬಾರ್ದು. ಅದಕ್ಕೆ ಮುಂದೆ ಏನೇನಾಯ್ತು ಅಂದ್ರೆ, ಅಗ್ನಿದೇವರೇ ತಾವು ನಿಜವಾದ ರೂಪ ಧರಿಸ್ಕೊಂಡು ಆ ವೀರ್ಯವನ್ನು ಧರಿಸ್ತಾರೆ. ನಾನು ಧರಿಸ್ತೀನಿ ಅಂತ. ಯಾಕಂದ್ರೆ ನೀವು ಏನೇ ಆಹುತಿ ಕೊಟ್ಟರು ಅಗ್ನಿಯಲ್ಲಿ ಆಹುತಿ ಕೊಡೋದು. ಹಾಗೆ ಆ ವೀರ್ಯವನ್ನು ನಾನು ಆಹುತಿಯನ್ನಾಗಿ ಸ್ವೀಕಾರ ಮಾಡ್ತೀನಿ ಅಂತ ಅಗ್ನಿದೇವರು ಹೊರಟ್ರು. ಯಾಕೆ? ತಾವೇ ತಾನೇ ತಪ್ಪು ಮಾಡಿದ್ದು. ತಪ್ಪು ಮಾಡಿದ್ಮೇಲೆ ತಾವೇ ಇಡೀ ಜಗತ್ತಿಗೆ ಕಂಟಕರಾಗ್ಬಿಡ್ತೀವಿ ಅಂತ ಹೇಳಿ ತಕ್ಷಣ ಹಿಡ್ಕೊಳ್ತಾರೆ ಆ ವೀರ್ಯವನ್ನ. ಆಗ್ಲಿಲ್ಲ, ಅವ್ರಿಗೆ ದಡ ದಡ ಒದ್ದಾಡ್ಬಿಡ್ತಾರೆ ಅಗ್ನಿದೇವರು. ಸೀದಾ ಗಂಗೆಗೆ ಹೋಗುತ್ತೆ. ಗಂಗೆ ಬರ್ತಾಳೆ, ಗಂಗೆ ಬಂದು ಧರಿಸ್ಲಿಕ್ಕೆ ಅಂತ ಹೋಗ್ತಾಳೆ. ಗಂಗೆ ಕೈಲೂ ಆಗ್ಲಿಲ್ಲ ಅದನ್ನು ಧರಿಸ್ಲಿಕ್ಕೆ. ಸರಿ, ಗಂಗೆಯಿಂದನೂ ಕೂಡ ಕೆಳಕ್ಕೆ ಬಿತ್ತು ಆ ವೀರ್ಯ. ಬಂದು ಒಂದು ಜೊಂಡು, ಒಂದು ಹುಲ್ಲಿನ ಒಂದು ಪರಿಸರದಲ್ಲಿ ಬಿತ್ತು. ಬಿದ್ದು ಕೂಡಲೇ ಅಲ್ಲಿ
ಸುಬ್ರಹ್ಮಣ್ಯನ ಉತ್ಪತ್ತಿ. ಅಲ್ಲಿ ಸ್ಕಂದ ದೇವರು ಹುಟ್ಟುತ್ತಾರೆ. ಹುಟ್ಟಿದ ಮಗುವಿಗೆ ಈಗ ಶುರುವಾಯಿತು. ಏನು ಶುರುವಾಯಿತು ಅಂದರೆ, ಮಗುವಿಗೆ ಪೋಷಣೆ ಮಾಡೋರು ಯಾರು? ಈಗ ಮೇಲೆ ಪಾರ್ವತಿ ದೇವಿ, ಅಲ್ಲಿ ರುದ್ರದೇವರು ಕೂತಿದ್ದಾರೆ, ಈ ಕಡೆ ಇಲ್ಲಿ ಹುಟ್ಟುಬಿಟ್ಟಿದ್ದಾರೆ. ಹುಟ್ಟಿದ್ಮೇಲೆ ಮಗುವಿಗೆ ಹಾಲು ಕುಡಿಸ್ಬೇಕಲ್ಲ, ಹಾಲು ಕುಡಿಸೋರು ಯಾರು ಅಂತ ಒಂದು ಪ್ರಶ್ನೆ. ಸೀದಾ ಆಗ ಕೃತ್ತಿಕೆ ದೇವತೆಗಳು ಬರ್ತಾರೆ. ಅವರು 6 ಜನ ಬರ್ತಾರೆ. ಯಾಕೆ? ಇವ್ರಿಗೆ 6 ಮುಖ ಈ ಸ್ಕಂದನಿಗೆ. ಹಾಗಾಗಿ 6 ಮುಖದಿಂದ ಅಳ್ತಾ ಇದ್ರೆ ಮಗುವಿಗೆ ಒಬ್ಬಳು ತಾಯಿ ಬಂದು ಕುಡಿಸ್ಲಿಕ್ಕಾಗತ್ತಾ? ಸಮಾಧಾನ ಮಾಡ್ಲಿಕ್ಕಾಗತ್ತಾ? ಬಹಳ ಕಷ್ಟ. ಅದಕ್ಕೆ 6 ಜನ ದೇವತೆಗಳೇ ಬಂದ್ಬಿಡ್ತಾರೆ. ಬಂದು ನಾವು ಈ ಮಗುವಿಗೆ ಹಾಲನ್ನು ಕುಡಿಸ್ತೀವಿ ಅಂತ ಆ ಕೃತ್ತಿಕಾ ದೇವತೆಗಳು 6 ಜನ ಬಂದಿದ್ದಾರೆ. ಬಂದು ಕುಡಿಸ್ತಾರೆ. ತೃಪ್ತಿ ಪಡ್ತು ಮಗು. ಆಮೇಲೆ ಅದೇ ಮಗುವಿಗೆ ಒಂದು ದಿವ್ಯ ಪದವಿ ಸಿಕ್ತು. ಎಲ್ಲ ದೇವತೆಗಳ ಸೇನಾಧಿಪತಿ ಆ ಸ್ಕಂದ. ಅವನೇ ಎಲ್ಲ ಸೇನೆಯನ್ನ ಕರ್ಕೊಂಡು ಹೋಗಿ ದೈತ್ಯರನ್ನ ಸದೆ ಬಡಿಯುವಂಥವ್ನು. ಅಂಥ ದಿವ್ಯವಾದ ಶಕ್ತಿ. ಒಂದ್ಸರಿ ದೊಡ್ಡ ಯುದ್ಧನೇ ನಡೆದ್ಬಿಡುತ್ತೆ. ತಾರಕಾಸುರ ಅಂತ ಒಬ್ಬ ಅಸುರ, ಅವನು ನಿಗ್ರಹ ಮಾಡ್ಲಿಕ್ಕೇನೆ ಹುಟ್ಟಿದವನು ಸ್ಕಂದ ಅಂತ ಪುರಾಣದಲ್ಲಿದೆ. ಇಲ್ಲಾಂದ್ರೆ ಸ್ಕಂದ ಯಾಕೆ ಹುಟ್ಟಬೇಕಾಗಿತ್ತು? ಆ ತಾರಕಾಸುರ ಅಷ್ಟು ಇಡೀ ಜಗತ್ತನ್ನ ಪೀಡೆಗೊಳಿಸಿರ್ತಾನೆ. ದೇವತೆಗಳು ಹೆದರ್ಬಿಟ್ಟಿರ್ತಾರೆ, ಇವನನ್ನು ಹೇಗೆ ಮುಗಿಸೋದು ಅಂತ. ಏನಿಲ್ಲ, ರುದ್ರದೇವರ ಮಗನೇ ಇದು ಮುಗಿಸ್ಲಿಕ್ಕೆ ಸಾಧ್ಯ. ಆ ರುದ್ರದೇವರ ಮಗ ಯಾರು? ಇದೇ ಸ್ಕಂದ. ಸ್ಕಂದ ಹುಟ್ಟಿದ ಮೇಲೆ ಅವನು ದೇವತೆಗಳ ಸೇನಾಧಿಪತಿ ಆಗ್ತಾನೆ. ಮುಂದೆ ಆ ತಾರಕಾಸುರನ ಸಂಹಾರ ಮಾಡ್ತಾನೆ ಅಂತ. ಸರಿ, ಇವನು ಸೇನಾಧಿಪತಿಯಾದ ತಾರಕಾಸುರನ ಸಂಹಾರವನ್ನು ಮಾಡಿದ ದಿವಸ ಯಾವುದು ಅಂದರೆ, ಇದೇ ಸುಬ್ರಹ್ಮಣ್ಯ ಷಷ್ಠಿ ದಿವಸ ತಾರಕಾಸುರನ ಸಂಹಾರ ಮಾಡಿದ್ದು. ಹಾಗಾದ್ರೆ ನಮ್ಮ ದುಷ್ಟರು ಯಾರ್ಯಾರಿದ್ದಾರೆ ನಮಗೆ ತೊಂದರೆ ಕೊಡೋರು, ಅವರೆಲ್ಲರ ಸಂಹಾರ ಇವತ್ತಿನ ದಿವಸ ಆ ಸುಬ್ರಹ್ಮಣ್ಯನ ಆರಾಧನೆಯಿಂದ ಆಗುತ್ತೆ. ಅಷ್ಟೇ ಅಲ್ಲದೆ, ಯಾವಾಗ ಇವನು ತಾರಕಾಸುರನ ಸಂಹಾರ ಮಾಡಿದ ಸುಬ್ರಹ್ಮಣ್ಯ, ಆಗ ಎಲ್ಲ ದೇವತೆಗಳು ಬರ್ತಾರೆ. ಎಷ್ಟು ವೈಭವದ ಪೂಜೆಯನ್ನ ಆ ಸುಬ್ರಹ್ಮಣ್ಯನಿಗೆ ಮಾಡ್ತಾರೆ. ಸುಬ್ರಹ್ಮಣ್ಯನಿಗೆ ತುಂಬ ಸಂತೋಷ ಆಗೋಗುತ್ತೆ ಅಂಥ ದಿವಸ. ಹಾಗಾದರೆ ತುಂಬ ಸಂತೋಷ ಪಟ್ಟಂತಹ ದಿವಸ ಸುಬ್ರಹ್ಮಣ್ಯನಿಗೆ ಅದು ಈ ಷಷ್ಠಿ ದಿವಸ. ಹಾಗಾಗಿಯೇ ಈ ಷಷ್ಠಿ ದಿವಸ ವಿಶೇಷವಾಗಿ ಸುಬ್ರಹ್ಮಣ್ಯನ ಆರಾಧನೆಯನ್ನ ನಾವು ಮಾಡ್ಬೇಕು. ಯಾಕೆಂದ್ರೆ ತುಂಬಾ ಸಂತೋಷದಿಂದ ಇರೋ ವ್ಯಕ್ತಿ ಹತ್ರ ಹೋಗಿ ಕೇಳಬೇಕು, ನೋಡು ನಂಗೆ ತುಂಬಾ ಕಷ್ಟ ಇದೆ, ಸ್ವಲ್ಪ ನನ್ಗೆ ಅನುಗ್ರಹ ಮಾಡು ಅಂತ. ಯಾರು ಅವರೇ ಅಳ್ತಾ ಕೂತಿದ್ರೆ, ತುಂಬಾ ಕೋಪದಲ್ಲಿದ್ರೆ ಅಂಥವ್ರು ಕೇಳಿದ್ರೆ ಏನಾಗುತ್ತೆ? ನಮ್ಮನ್ನು ಅಳಿಸ್ತಾರೆ, ನಮ್ಮನ್ನ ಮೇಲೆ ಸಿಡುಕಿ ನಮ್ಮನ್ನು ದೂರಕ್ಕೆ ಕಳಿಸ್ತಾರೆ. ಆದರೆ ಸುಬ್ರಹ್ಮಣ್ಯ ತುಂಬಾ ನಗ್ತಾ ಇರುವಂತಹ ಸಂದರ್ಭ. ಎಲ್ಲ ದೇವತೆಗಳು ಬಂದು ಅರ್ಚನೆಯನ್ನು ಮಾಡ್ತಾ ಇದ್ದಾರೆ, ಜೊತೆಗೆ ಅಭಿಷೇಕವನ್ನು ಮಾಡ್ತಾರೆ. ಇನ್ನು ಮುಂದೆ ಯಾವಾಗಲೂ ನೀನೇ ಸೇನಾನಿ ಅಂತ ಹೇಳಿ ಮಾಡಿದ್ದಾರೆ. ಇಷ್ಟು ಸಂತೋಷದ ಒಂದು ಸಂಭ್ರಮದಲ್ಲಿ ಆ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಬೇಕು. ಇದು ಒಂದು ಘಟನೆ. ಮತ್ತೊಂದು ಘಟನೆ ಆಯಿತು. ಯಾವಾಗ ಅಂದರೆ, ಈ ನಾಗಗಳೆಲ್ಲ ಇದ್ವು. ನಾವೆಲ್ಲ ಈ ನಾಗಗಳ ಒಳಗಡೆ ಸುಬ್ರಹ್ಮಣ್ಯನ ಆರಾಧನೆ ಮಾಡೋದಿದೆ. ಅದು ಈ ಸುಬ್ರಹ್ಮಣ್ಯ ಷಷ್ಠಿ ಬಂದಾಗ ನಾವೇನು ಮಾಡ್ತೀವಿ? ಈ ನಾಗರ ಕಲ್ಲುಗಳು ಎಲ್ಲೆಲ್ಲಿದೆ ಅಲ್ಲಿ ಹೋಗ್ತೀವಿ. ಹೋಗಿ ಅದಕ್ಕೆಲ್ಲ ಹಾಲನ್ನು ಹಾಕಿ, ನಂತರ ಅಲ್ಲಿ ಅರಿಶಿಣವನ್ನು ಹಚ್ಚಿ ಅದಕ್ಕೆ ಪ್ರದಕ್ಷಿಣೆಯನ್ನ ಬರುವಂಥ ಒಂದು ಕ್ರಮ ಇದೆ. ಎಲ್ಲರೂ ಕೂಡ ಇದನ್ನು ಅನುಷ್ಠಾನ ಮಾಡ್ತಾರೆ. ಅದೇನದು ಈ ಸುಬ್ರಹ್ಮಣ್ಯನಿಗೂ ಈ ನಾಗಗಳಿಗೂ ಏನು ಸಂಬಂಧ? ಯಾಕಂದ್ರೆ ಸುಬ್ರಹ್ಮಣ್ಯ ಅಂದ್ರೆ ಕಾರ್ತಿಕೇಯ, ಅವನು ಶಿವನ ಪುತ್ರ. ಅವನೇನು ಹಾವಿನ ರೂಪದಲ್ಲಿರ್ತಾನ? ಇಲ್ಲ. ಸ್ಕಂದ ಎಲ್ಲಿ ಹಾವಿನ ರೂಪದಲ್ಲಿರ್ತಾನೆ? ಅವನಿಗೊಂದು ಸುಂದರವಾದ ರೂಪ ಇದೆ, 6 ಮುಖ ಬೇರೆ ಸುಬ್ರಹ್ಮಣ್ಯನಿಗೆ. ಆದ್ರೆ ಇವನನ್ನ ಯಾಕೆ ಈ ನಾಗದ ಒಳಗಡೆ ನಾವು ಆರಾಧನೆ ಮಾಡ್ತೀವಿ ಅಂತ ಒಂದು ಪ್ರಶ್ನೆ. ಅದಕ್ಕೆ ಉತ್ತರ ಹಿನ್ನೆಲೆಯಾಗಿ ಒಂದು ಘಟನೆ ಇದೆ. ಈ ನಾಗಗಳಿಗೆಲ್ಲ ಒಂದು ದಿವಸ ತೊಂದರೆ ಬಂತಂತೆ. ಯಾರಿನ ತೊಂದರೆ ಬಂತು? ಸುತಲ ಲೋಕದಲ್ಲಿರೋ ದೈತ್ಯರೆಲ್ಲ ನಾಗಲೋಕಕ್ಕೆ ಬಂದಿದ್ದಾರೆ. ನಾಗಗಳನ್ನು ಉಳಿಸಬಾರ್ದು, ಇನ್ನು ಜೀವನದಲ್ಲಿ ನಾಗಗಳು ಮತ್ತೆ ನಮಗೆ ಸಿಗಲೇಬಾರ್ದು ಅಂತ ಎಲ್ಲವನ್ನು ಕೊಚ್ಚಾಕ್ಲಿಕ್ಕೆ ಬಂದಿದ್ದಾರೆ ದೈತ್ಯರೆಲ್ಲ. ಅವಾಗ ನಾಗಗಳಿಗೆ ಭಯ ಆಗೋಯಿತು, ಶರಣಾಗತಿಯನ್ನು ಹೊಂದುತ್ತಾರೆ. ಆಗ ಬಂದಿದ್ದೇ ಕಾಪಾಡಲಿಕ್ಕೆ ಸುಬ್ರಹ್ಮಣ್ಯ. ಆ ಕಡೆಯಿಂದ ಬಂದು ಎಲ್ಲ ದೈತ್ಯರನ್ನ ಓಡಿಸಿ ತಾನು ನಾಗಗಳಿಗೆ ರಕ್ಷಣೆಯನ್ನು ಮಾಡ್ತಾನೆ. ಆಗ ನಾಗಗಳು ಎಲ್ಲ ಪೂಜೆಯನ್ನ ಮಾಡ್ತಾರೆ. ಯಾರಿಗೆ? ಸುಬ್ರಹ್ಮಣ್ಯನಿಗೆ. ಸುಬ್ರಹ್ಮಣ್ಯ ಹೇಳ್ತಾನೆ, ನೀವಿನ್ನು ಯೋಚಿಸಬೇಡಿ, ಇನ್ನು ಮೇಲೆ ನಿಮ್ಗೆ ಯಾವುದೇ ದೈತ್ಯರ ಹಾವಳಿ ಅನ್ನೋದು ಆಗೋದಿಲ್ಲ, ನಾನು ಅಭಯವನ್ನು ನಿಮಗೆ ನೀಡ್ತೀನಿ ಅಂತ ಎಲ್ಲ ನಾಗಗಳಿಗೆ ಸುಬ್ರಹ್ಮಣ್ಯ ಅನುಗ್ರಹವನ್ನು ಮಾಡ್ತಾನೆ. ಅವತ್ತಿನ ದಿವಸ ಇನ್ನೊಂದು ಅನುಗ್ರಹ ಆಯಿತು. ಏನಂದ್ರೆ, ಆ ನಾಗಗಳೆಲ್ಲ ಕೇಳ್ಕೊಳ್ತವೆ, ಅಲ್ಲ ನೀನು ಬಂದು ಇವತ್ತು ಸರಿ ಹೋಯ್ತು, ಇನ್ನು ಮುಂದೆ ಕಥೆ ಏನು? ನೀ ನಮ್ಮ ಜೊತೆ ಇರಲ್ವಲ್ಲ. ಯೋಚನೆ ಮಾಡಬೇಡಿ, ಎಲ್ಲ ನಿಮ್ಮ ಒಳಗಡೆ ನಾನು ಒಂದು ರೂಪದಿಂದ ಇರ್ತೀನಿ ಅಂತ. ಹಾಗಾದರೆ ಯಾವುದೇ ನಾಗಗಳಿರಲಿ, ಸರ್ಪಗಳು, ಅವುಗಳ ಒಳಗಡೆ ಸುಬ್ರಹ್ಮಣ್ಯನ ಒಂದು ಸನ್ನಿಧಾನ ಇದೆ. ಅವತ್ತೇ ಅವನು ಅನುಗ್ರಹ ಮಾಡ್ದ. ಹಾಗಾಗಿ ನಾಗಗಳಿಗೆ ಹೊಡೆಯೋದು, ಯಾವುದೋ ನಮ್ಮ ಪೂರ್ವಜರು ನಾಗಗಳಿಗೆ ಹೊಡೆದಿದ್ರೆ ಅಥವಾ ಯಾರೋ ಹೊಡೆಯೋರು ಅದನ್ನು ನಾವು ನೋಡಿದ್ರೆ ಅವಾಗ ನಮಗೆ ನಾಗದೋಷ ತಟ್ಟತ್ತೆ. ಆ ನಾಗದೋಷ ಪರಿಹಾರಕ್ಕೋಸ್ಕರ ಈ ಸುಬ್ರಹ್ಮಣ್ಯ ಷಷ್ಠಿ ದಿವಸ ವಿಶೇಷವಾಗಿ
ಆ ನಾಗಗಳ ಆರಾಧನೆ ಮಾಡೋದು ಅಂದೇನರ್ಥ, ನಾಗಗಳ ಒಳಗಡೆ ಇರೋ ಆ ಸುಬ್ರಹ್ಮಣ್ಯ ದೇವರ ಆರಾಧನೆಯನ್ನು ಮಾಡೋದು ಅಂತ ಅರ್ಥ. ಈ ರೀತಿಯಲ್ಲಿ ಇದೊಂದು ಘಟನೆ ಇದೆ. ಈ ನಿಟ್ಟಿನಲ್ಲಿ ನಾಗಗಳಿಗೆ ಹೋಗಿ ಹಾಲನ್ನು ಎರೆದು ವಿಶೇಷವಾಗಿ ಅವುಗಳ ಆರಾಧನೆ ಮಾಡೋದು ಬಹಳ ವಿಶೇಷ. ಇದು ಒಂದು ವಿಷಯ. ಇನ್ನು ಕೊನೆಯದಾಗಿ ನಾಗಾರಾಧನೆಯನ್ನು ಎಲ್ಲಿ ಮಾಡಬೇಕು? ಒಂದು ನಾಗ ಕಲ್ಲುಗಳಿವೆ, ನಾಗ ಪ್ರತಿಷ್ಠೆ ಅಂತ ಏನೋ ಮಾಡಿರ್ತೀವಿ, ಅದು ಕೂಡ ಒಂದು. ಈಗ ಕೆಲವು ದೋಷ ಪರಿಹಾರಕ್ಕೋಸ್ಕರ ನಾವೇಗೆಲ್ಲೋ ಈ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲೋ ಅಥವಾ ಇನ್ಯಾವುದೋ ಪವಿತ್ರ ಕ್ಷೇತ್ರದಲ್ಲಿ ನಾಗ ಪ್ರತಿಷ್ಠೆಯನ್ನು ಮಾಡಿರ್ತೀವಿ ಅಂತ ಇಟ್ಕೊಳ್ಳಿ. ಯಾರು ಮಾಡಿರ್ತಾರೆ ಹೀಗೆ, ಆ ನಾಗ ಪ್ರತಿಷ್ಠೆ ಮಾಡಿದ ಆ ಕಲ್ಲಿಗೆ ಹೋಗಿ ವಿಶೇಷವಾಗಿ ಆರಾಧನೆ ಮಾಡ್ಬೇಕು. ಯಾಕೆ? ಯಾವಾಗಲೋ ದೋಷ ಬಂದಿತ್ತು, ಒಂದು ಪರಿಹಾರಕ್ಕೊಂದು ಪ್ರತಿಷ್ಠೆ ಮಾಡಿದ್ರಿ, ಅದಕ್ಕೆ ಪೂಜೆ ಆಗ್ತಾ ಇದೆಯೋ ಇಲ್ವೋ ಯಾರು ನೋಡೋದು ಮತ್ತೆ? ಯಾಕಂದ್ರೆ ಒಮ್ಮೆ ಪ್ರತಿಷ್ಠೆ ಮಾಡಿದ ಮೇಲೆ ಒಂದು ನಾಗವನ್ನು ಪ್ರತಿ ವರ್ಷ ಅದಕ್ಕೆ ಪೂಜೆಗಳು ಸಲ್ತಾ ಇರಬೇಕು. ಪೂಜೆ ಸಲ್ಲಿಲ್ಲ ಅಂದರೆ ಮತ್ತೆ ಅದರ ಬಾಧೆ ನಮಗೆ ತಟ್ಟತ್ತೆ. ಹಾಗಾಗಿ ನಾಗ ಪ್ರತಿಷ್ಠೆಯನ್ನು ಮಾಡಿದರೆ ಅಂಥವರು ಆ ನಾಗಗಳಿಗೆ ಹೋಗಿ ಅವಶ್ಯವಾಗಿ ಪೂಜೆಯನ್ನು ಮಾಡಲೇಬೇಕು. ಇದು ಒಂದು ಕ್ರಮ. ಆದರೆ ಇನ್ನೊಂದು ತುಂಬ ಸಂತೋಷ ಆಗೋದು ಸುಬ್ರಹ್ಮಣ್ಯನಿಗೆ ಯಾವಾಗ ಅಂದರೆ ವಟುಗಳು, ಬ್ರಹ್ಮಚಾರಿಗಳ ಆರಾಧನೆ. ಹಾಗಾಗಿ ಯಾರ್ಯಾರು ವೇದ ಓದ್ತಾ ಇರ್ತಾರಲ್ಲ, ಶಾಸ್ತ್ರ ಓದ್ತಾ ಇರ್ತಾರಲ್ಲ, ಆ ಗುರುಕುಲಗಳಿಗೆ ಹೋಗಬೇಕು. ಆ ಗುರುಕುಲದಲ್ಲಿರುವಂಥ ಮಕ್ಕಳ ವಿಶಿಷ್ಟವಾದ ಒಂದು ಸೇವೆಯನ್ನು ಅವತ್ತು ಮಾಡಬೇಕು. ಏನು ಸೇವೆ ಮಾಡಬೇಕು? ಚಿಕ್ಕ ಮಕ್ಕಳನ್ನು ಕರೆದು ಅವರ ಪಾದವನ್ನು ತೊಳಿಬೇಕು. ಪಾದ ತೊಳೆದು ನಂತರ ತುಂಬ ಇಷ್ಟ ಏನು ಮಕ್ಕಳಿಗೆ, ಹಣ್ಣು ಅದು ಇದು ಎಲ್ಲ ಇಷ್ಟ, ಅದನ್ನು ಮುಂದೆ ಇಡಬೇಕು. ಒಂದು ಜನಿವಾರ, ಗೋಪಿ ಚಂದನ ಮತ್ತು ದಕ್ಷಿಣೆ, ಒಳ್ಳೆ ದಕ್ಷಿಣೆಯನ್ನು ಇಡಬೇಕು. ಇದೆಲ್ಲ ಇಟ್ಟು ಮತ್ತೆ ಮನೆಗೆ ಕರೆದು ಊಟವನ್ನು ಹಾಕಿಸ್ಬೇಕು. ಊಟ ಅಂದರೆ ವಿಶಿಷ್ಟವಾದ ಸ್ವೀಟು, ಅದು ಇದು ಭಕ್ಷ್ಯ ಭೋಜ್ಯಗಳು ಇದೆಲ್ಲ ಮಾಡಿಸ್ಬೇಕು. ಮಾಡ್ಬೇಕಾದ್ರೆ ಏನು ಮನಸ್ಸನ್ನು ಅನುಸಂಧಾನ ಇರಬೇಕು? ವಟುವಿನ ಒಳಗಡೆ ಸುಬ್ರಹ್ಮಣ್ಯನ ಆರಾಧನೆ ನಾವು ಮಾಡ್ತಾ ಇದ್ದೀವಿ ಅಂತ. ಯಾಕೆ ಅಂದರೆ ಸುಬ್ರಹ್ಮಣ್ಯ ವಿಶೇಷವಾಗಿ ಬ್ರಹ್ಮಚಾರಿಗಳ ಒಳಗಡೆ ತನ್ನ ಸನ್ನಿಧಾನ ಇಟ್ಟಿರ್ತಾನೆ. ಅಂದರೆ ಇದಕ್ಕೇನು ಸಂಬಂಧ? ನಾಗಗಳ ಒಳಗಡೆ ಸುಬ್ರಹ್ಮಣ್ಯ ಇರ್ತಾನೆ ಸರಿ, ಅದು ಈ ಚಿಕ್ಕ ಬ್ರಹ್ಮಚಾರಿಗಳ ಒಳಗಡೆ ಸುಬ್ರಹ್ಮಣ್ಯ ಯಾಕಿರ್ತಾನೆ ಅಂದರೆ ಸುಬ್ರಹ್ಮಣ್ಯನಿಗೆ ಕುಮಾರ ಅಂತ ಹೆಸರಿದೆ. ಹೀಗೆ ಅನೇಕ ಹೆಸರುಗಳಿದೆ. ಕಾರ್ತಿಕೇಯ ಅಂತಲೂ ಕರಿತೀವಿ. ಈ ಕುಮಾರ ಅಂದ್ರೆ ಏನರ್ಥ? ಕುಮಾರ ಅವಸ್ಥೆಯಲ್ಲಿ ಅಂದರೆ ಚಿಕ್ಕ ಮಕ್ಕಳು ಯಾರಿರ್ತಾರೆ, ಅದು ಉಪನಯನ ಆದವರು, ಮುಂಜಿ ಮಾಡ್ಕೊಂಡವ್ರು ಯಾರಿರ್ತಾರೆ ಅಂತಹ ಮಕ್ಕಳನ್ನು ಕರಿಬೇಕು. ಯಾಕೆಂದರೆ ಚಿಕ್ಕ ರೂಪದಲ್ಲಿ ಆ ಸುಬ್ರಹ್ಮಣ್ಯನ ದರ್ಶನ ಬಹಳ ವಿಶೇಷ. ಹಾಗಾಗಿ ಎಲ್ಲ ಕುಮಾರರ ಒಳಗಡೆ ಆ ಸುಬ್ರಹ್ಮಣ್ಯ ಇರ್ತಾನೆ. ಹಾಗಾಗಿ ಈ ವಟುಗಳ ಆರಾಧನೆ ವಿಶೇಷವಾಗಿ ನಡೆಸಬೇಕು. ಅದರಲ್ಲೂ ಕನಿಷ್ಠ ಪಕ್ಷ 8 ಬ್ರಹ್ಮಚಾರಿಗಳ ಆರಾಧನೆಯನ್ನು ವಿಶೇಷವಾಗಿ ಮಾಡಬೇಕು. ಅಂದರೆ 8 ಚಿಕ್ಕ ಮಕ್ಕಳನ್ನು ಕರೆದು ವಿಶಿಷ್ಟವಾಗಿ ಆರಾಧನೆ ಮಾಡೋದು. ಅಂದರೆ ಉಟ್ಕೊಳ್ಳಿಕ್ಕೆ ಒಳ್ಳೆಯ ವಸ್ತ್ರ ಮತ್ತು ಮಕ್ಕಳಿಗೆ ಏನೇನು ಉಪಯುಕ್ತವಾದದ್ದಿದೆ ಅದನ್ನೆಲ್ಲ ಕೊಡ್ಬೋದು. ವಿಶೇಷವಾಗಿ ಹಣ್ಣು, ದಕ್ಷಿಣೆ ಇದೆಲ್ಲ ಇದ್ದೇ ಇರಬೇಕು. ಅದರ ಜೊತೆಗೆ ಸ್ವೀಟು ಇತ್ಯಾದಿಗಳು ತೃಪ್ತಿ ಎಷ್ಟು ಸಾಧ್ಯನೋ ಆ ಮಕ್ಕಳಿಗೆ ಅಷ್ಟು ತೃಪ್ತಿಯನ್ನು ಪಡಿಸ್ಬೇಕು. ಸಂತೋಷದಿಂದ ಅವುಗಳು ಹೋಗ್ಬೇಕು ಮಕ್ಕಳೆಲ್ಲ. ಆ ರೀತಿ ನೋಡ್ಕೊಬೇಕು. ಅದರಲ್ಲಿ 8 ಬ್ರಹ್ಮಚಾರಿಗಳನ್ನು ಕರೆದು 8 ನಾಗಗಳ ಚಿಂತನೆಯನ್ನು ಮಾಡಬೇಕು. ಯಾಕೆಂದರೆ ನಾಗಗಳ ಒಳಗಡೆನೆ ಸುಬ್ರಹ್ಮಣ್ಯ ಇರೋದು, ನೇರವಾಗಿ ಬರಲ್ಲ. ಹಾಗಾದ್ರೆ ಬ್ರಹ್ಮಚಾರಿಗಳ ಒಳಗಡೆ ನಾಗಗಳ ಚಿಂತನೆ, ಆ ನಾಗಗಳ ಒಳಗಡೆ ಸುಬ್ರಹ್ಮಣ್ಯ ಇರ್ತಾನೆ ಅಂತ. ಒಟ್ಟು ಸುಬ್ರಹ್ಮಣ್ಯ ಷಷ್ಠಿ ದಿವಸ ಬ್ರಹ್ಮಚಾರಿಗಳ ಒಳಗಡೆ ಇದ್ದು ಸುಬ್ರಹ್ಮಣ್ಯ ನಮಗೆ ಅನುಗ್ರಹ ಮಾಡ್ತಾನೆ. ಹಾಗಾದರೆ 8 ನಾಗಗಳ ಹೆಸರೇನು ಅಂದಾಗ ಶೇಷ, ವಾಸುಕಿ, ತಕ್ಷಕ, ಕರ್ಕೋಟಕ, ಪದ್ಮ, ಮಹಾಪದ್ಮ, ಶಂಖಪಾಲ, ಕುಲಿಶ. ಹೀಗೆ ಆ ಒಂದೊಂದು ಕಡೆನೂ ಕೂಡ ಅಂದರೆ ಒಬ್ಬೊಬ್ಬ ಬ್ರಹ್ಮಚಾರಿಯೂ ಕೂಡ ಒಂದೊಂದು ರೂಪವನ್ನು ಚಿಂತನೆ ಮಾಡಿ ಆರಾಧನೆ ಮಾಡೋದು. ಇದೆಲ್ಲ ಸಮರ್ಪಣೆ ಆ ಒಳಗಡೆ ಇರೋ ನಾಗಗಳಿಗೆ, ಅಲ್ಲಿ ಒಳಗಡೆ ಇರೋ ಸುಬ್ರಹ್ಮಣ್ಯನಿಗೆ ಅಂತ. ಇನ್ನು 9ನೇದು ಇದೆ. ಅದು ಯಾರಿಗೆ ಅಂದರೆ ಮಹಾನಾಗ, ಅಂದರೆ ಸಂಕರ್ಷಣ ರೂಪಿ ಪರಮಾತ್ಮ. ಅವನನ್ನು ನಾವು ಆ 9ನೇ ವಟುವಿನಲ್ಲಿ ಆರಾಧನೆ ಮಾಡಬೇಕು. ಹೀಗೆ ಆರಾಧನೆಯನ್ನು ಮಾಡಿದರೆ ನಮಗೆ ಎಲ್ಲ ತರಹದ ದೋಷಗಳು, ಯಾರ್ಯಾರ ಜಾತಕದಲ್ಲಿ ನಾಗದೋಷ ಇದೆ, ಏನೇನು ತೊಂದರೆಗಳಿದೆ ಜೀವನದಲ್ಲಿ, ಆ ಎಲ್ಲ ತೊಂದರೆಗಳು ಕೂಡ ಪರಿಹಾರ ಆಗೋದ್ರಲ್ಲಿ ಸಂಶಯವೇ ಇಲ್ಲ. ಖಂಡಿತ ಆ ಎಲ್ಲ ದೋಷಗಳು ಪರಿಹಾರ ಆಗುತ್ತೆ. ಈ ರೀತಿಯಲ್ಲಿ ಎಲ್ಲರೂ ಕೂಡ ಸುಬ್ರಹ್ಮಣ್ಯ ಷಷ್ಠಿ ಬಂದಾಗ ವಿಶೇಷವಾಗಿ ಆ ನಾಗಗಳ ಆರಾಧನೆ ಅಂದರೆ ಸುಬ್ರಹ್ಮಣ್ಯನ ಆರಾಧನೆ, ಅಂದರೆ ಒಳಗಡೆ ಇರೋ ಮುಖ್ಯ ಪ್ರಾಣನ ಒಳಗಡೆ ಇರೋ ಸಂಕರ್ಷಣ ರೂಪಿ ಪರಮಾತ್ಮನ ಆರಾಧನೆ ಅಂತ ಭಾವಿಸ್ತಾ ಎಲ್ಲರೂ ವಿಶೇಷವಾಗಿ ಆರಾಧನೆ ಮಾಡಿ. ಇನ್ನೊಂದು ತಪ್ಪದೆ ಈ ಆರಾಧನೆಯನ್ನು ಪ್ರತಿನಿತ್ಯ ಮಾಡಲಿಕ್ಕಾದ್ರೆ ಅವತ್ತಿನಿಂದ ಮುಂದುವರಿಸ್ಬಿಡಿ. ಅವತ್ತು ಒಂದೇ ದಿವಸ ಅಂತಲ್ಲ, ಆದರೆ ಹಾಗಂತ ಪ್ರತಿನಿತ್ಯ ಬ್ರಹ್ಮಚಾರಿಗಳನ್ನ ಅಷ್ಟೊಂದು ಕರೀಲಿಕ್ಕೆ ಸಾಧ್ಯವೇ ಅಂದರೆ ಬ್ರಹ್ಮಚಾರಿಗಳನ್ನು ಕರೆಯೋದು ನೀವು ವರ್ಷಕ್ಕೆ ಒಮ್ಮೆ ಕರೀತಿರೋ 2 ಸರಿನೋ ಪ್ರತಿ ಷಷ್ಠಿನೂ ಕೂಡ ಮಾಡೋದಿರುತ್ತೆ.
ಕೆಲವರು ಕೇವಲ ಈ ಸ್ಕಂದ ಷಷ್ಠಿ ಅಷ್ಟೇ ಮಾಡೋದಲ್ಲ, ಪ್ರತಿ ಪಕ್ಷದ ಷಷ್ಠಿ ದಿವಸ ಆರಾಧನೆ ಅಂತ ಮಾಡ್ತಾ ಇರ್ತಾರೆ. ಬ್ರಹ್ಮಚಾರಿಗಳ ಆರಾಧನೆ ನೀವು ಎಷ್ಟು ಮಾಡ್ತೀರೋ, ಆ ಬ್ರಹ್ಮಚಾರಿಗಳ ಅನುಗ್ರಹಕ್ಕೆ ಎಷ್ಟು ಪಾತ್ರರಾಗ್ತೀರೋ, ನಿಮಗೆ ಒಳ್ಳೆಯದು ಜೀವನದಲ್ಲಿ ಖಂಡಿತ ಆಗೇ ಆಗತ್ತೆ. ಈ ರೀತಿಯಲ್ಲಿ ಎಷ್ಟೆಷ್ಟು ಸಾಧ್ಯನೋ ಅಷ್ಟು ಆರಾಧನೆ ಆಯಾಯ ಪ್ರತಿಯೊಂದು ಷಷ್ಠಿಲಿ ಮಾಡಬಹುದು. ಅಲ್ಲದೆ ಒಂದು ಶ್ಲೋಕವನ್ನು ಪ್ರತಿನಿತ್ಯ ತಪ್ಪದೆ ಹೇಳ್ಕೊಳ್ಳಿ. ಅದನ್ನು ಇಲ್ಲಿ ನೀವು ಕಾಣ್ಬೋದು. ಅನ್ನಂ ದದಾಸಿ ವಿದದಾಸಿ ಅಖಿಲಸ್ಯ ರಕ್ಷಾಂ ಅಂಥೇಳಿ ಒಂದು ಶ್ಲೋಕ ಇದೆ. ಈ ಶ್ಲೋಕವನ್ನು ತಪ್ಪದೆ ನೀವೆಲ್ಲರೂ ಕೂಡ ಹೇಳ್ಕೊಳ್ಳಿ. ಆ ಸುಬ್ರಹ್ಮಣ್ಯ ಎಲ್ಲರಿಗೂ ಅನ್ನ, ವಿದ್ಯೆ, ಏನೇನು ಭಾಗ್ಯ ಬೇಕು ಎಲ್ಲ ಭಾಗ್ಯವನ್ನು ಕೊಟ್ಟು ಎಲ್ಲರಿಗೂ ಅನುಗ್ರಹ ಮಾಡ್ತಾನೆ ಅಂತ ತಿಳಿಸ್ತಾ, ಎಲ್ಲ ಆಧ್ಯಾತ್ಮ ಚಿಂತನದ ವೀಕ್ಷಕರಿಗೆ ಆ ನಾಗದೇವರ, ತದಂತರ್ಯಾಮಿಯಾದ ಸುಬ್ರಹ್ಮಣ್ಯನ, ತದಂತರ್ಯಾಮಿಯಾದ ಮುಖ್ಯ ಪ್ರಾಣದೇವರ, ತದಂತರ್ಯಾಮಿಯಾದ ಆ ಜಯಾಪತಿ ಸಂಕರ್ಷಣನ ವಿಶೇಷವಾದ ಅನುಗ್ರಹ ದೊರೆಯುತ್ತೆ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ಸಂಚಿಕೆಯನ್ನು ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.